ಸರ್, ತುಮಕೂರು ಕ್ಷೇತ್ರನ ಬಿಟ್ಕೊಡಕ್ಕೆ ಸೋಮಣ್ಣವರಿಗೆ ತಾವು ತಯಾರಿದ್ದೀರಾ ಸರ್? ಅದು ದೇವೇಗೌಡರು ಕುಮಾರಣ್ಣ ಕೂತ್ಕೊಂಡು ಇಡೀ ದೇವೇಗೌಡ ಕುಟುಂಬನೇ ಡಿಸ್ಕಸ್ ಮಾಡಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಇವತ್ತು ಕಳೆದ ಬಾರಿ ನಾವು ಮೋದಿಯವ್ರನ್ನ ನೋಡಕ್ಕೆ ಹೋಗಿದ್ದು. ಮೋದಿಯವ್ರು ನೋಡಕ್ಕೆ ಹೋದಾಗ ದೇವೇಗೌಡರು ನಮಗೇನು ಮಾಡೋದು ಬೇಡ, ಮೋದಿಯವರು ಅವರು ನಡ್ಕೊಂಡಂಥ ರೀತಿ ಇದೆಯಲ್ಲ ಅದು ನಾವು ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ದೇವೇಗೌಡರು ಕುಮಾರಣ್ಣ ನಾವು ಹೋದಾಗ ಅವ್ರು ನಾನು ರೇವಣಜಿ ಲಾಂಗ್ ಟೈಮ್ ಮೀಟು ಅಂತ ಹೇಳಿ ಇಂಗ್ಲೀಷಲ್ಲಿ ನಾವು ಏಕೆಂದರೆ ಆ ಥರ ನಾವು ಕೈ ಹಿಡ್ಕೊಂಡು ದೇವೇಗೌಡರು ನನ್ನ ತಂದೆ ಸಮಾನ ಅಂತ ಎಲ್ಲ ವರ್ಣಿಸಿದ್ರಲ್ಲ ಅದನ್ನು ನಾವು ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ನಾನು ಎಲ್ಲ ರಾಜಕಾರಣಿಗಳನ್ನೂ ನೋಡಿದ್ದೀನಿ. ಆದರೆ ಮೋದಿಯವರು ಅವತ್ತು ಎಷ್ಟು ಗೌರವದಲ್ಲಿ ದೇವೇಗೌಡರಿಗೆ ಗೌರವ ಕೊಟ್ಟಿದ್ದಾರೆ, ಅದು ನಾವು ಜೀವನದಲ್ಲಿ ಮರೆಯೋಕ್ಕೆ. ರಾಜಕಾರಣ ಬರುತ್ತೆ ಹೋಗುತ್ತೆ, ನಮಗೆ ಶಾಶ್ವತ ಅಲ್ಲ. ದೇವ್ರ ಮೇಲೆ ಭಾರ ಹಾಕಿ ನಾವು ಕೆಲಸ ಮಾಡುವಂಥವ್ರು. ದೇವೇಗೌಡರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾವಿದ್ದೀವಿ. ದೇವೇಗೌಡರ ಆಶೀರ್ವಾದ ಇಲ್ಲ. ದೇವೇಗೌಡರು ಹೇಳಿದರು ನಮ್ಮ ಜಿಲ್ಲೆದು ಕೊಬ್ಬರಿದು ಹೇಳಿದ ತಕ್ಷಣ ಒಂದೇ ವಾರದಲ್ಲಿ ಅವರು ಕ್ಯಾಬಿನೆಟ್ ತಂದು ಅದಿರ್ಬೋದು 2 ಇಶ್ಯೂಸ್ ಮೇಜರಾಗಿ ಹೇಳಿದ್ದವರು. ಬಾಕಿ ನಮ್ಮ ಜಿಲ್ಲೆದು ಏನಕ್ಕೆ ಬೇಕು ಕೊಟ್ಟಿದ್ದು ಅದು ಬೇರೆ ವಿಷಯ. ಇನ್ನೊಂದು ನಮ್ಮ ಯಾದವ ಸಮಾಜನ ಎಷ್ಟೇ ಸೇರಿಸಬೇಕು ಅಂತ. ಹಿಂದೆ ನಾಯಕ ಸಮಾಜನ ಎಷ್ಟೇಗೆ ಚಂದ್ರಶೇಖರ್ ಅವರು ಇದ್ದಾಗ ನಾವು ಮಂತ್ರಿ ಮಾಡೋದಕ್ಕೆ ದೇವಿಲಾಲು ಚಂದ್ರಶೇಖರ್ ಹೇಳಿದಾಗ ನನಗೆ ಮಂತ್ರಿ ಬೇಡ, ನಾಯಕ ಸಮಾಜನ ಎಷ್ಟೇ ಸೇರಿಸಬೇಕು ಅಂತ ಹೇಳಿದರು. ಇವತ್ತು ಅದೇ ರೀತಿ ಅವತ್ತು ಅವರೇ ಪರ್ಸನಲಾಗಿ ದೇವೇಗೌಡರು ಕೊಟ್ಟಂಥ ಲೆಟ್ರ್ ಮೇಲೆ ಬರೆದು ಅವರು ಅಷ್ಟೇ ಕೊಬ್ಬರಿ ಬಗ್ಗೆ ಈಗಾಗಲೇ ಒಂದು ನಿರ್ಣಯ ಮಾಡಿದ್ದಾರೆ. ಇದು 2ನೇ ವಾರದಲ್ಲಿ ಪರ್ಚೇಸ್ ಮಾಡೋದಕ್ಕೆ ಮುಂಡವರು ಶೋಭಾ ಅವರಿಬ್ಬರು ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ರೈತರು ಸಂಕಷ್ಟದಲ್ಲಿರುವಾಗ ಕೇಂದ್ರ ಸರ್ಕಾರ ಅದು ಮೋದಿಯವರು ದೇವೇಗೌಡರು ಹೇಳಿದ ತಕ್ಷಣ 4 ದಿವಸದಲ್ಲಿ ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆ ತಂದು ರೈತರ ಬಗ್ಗೆ ಒಂದು ಕಾಳಜಿ ಇರುವಂಥ ಮನುಷ್ಯ ಅನ್ನೋದು ಕಾಣುತ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.